परिपूरितान्तर्बाह्याण्डकोशं हरितोपलाभम् तर्काभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतान्ताः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् श्री ब्रह्मरुद्र प्रभृति सुरनरद्वीषशत्रुत्मकस्य विष्णोर्व्यस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 14ನೇ ಅಧ್ಯಾಯದಲ್ಲಿ ಇವತ್ತು ಯಾವುದಾಗಬೇಕು? ನಾರಾಯಣ 23ನೇ ಶ್ಲೋಕ. 23. ಇಪ್ಪತ್ತೆರಡು ಆಚಾರ್ಯ, 22 இல்ல சார் 23 தானே சார், ಯಜ್ಞೇನ அதுதான் ಹೋಗ್ಬೇಕು. 22 ಆಯ್ತು ಸರ್, ತಾತ್ಪರ್ಯ ಕೂಡ ನೋಡಿರ್ಲ ನಾವು. ಒಂದೇ ಶ್ಲೋಕ. ಯಜ್ಞೇನ ಯುಷ್ಮದ್ವಿಷಯೇ ದ್ವಿಜಾತಿಭಿಃ ವಿತಾಯಮಾನೇನ ಸುರಾಃ ಕಲಾಹರೇಃ ಸ್ವಿಷ್ಟಾಃ ಸುತುಷ್ಟಾಃ ಪ್ರದಿಶಂತಿ ವಾಂಛಿತಂ ತದ್ಧೇಳನಂ ನಾರ್ಹಸಿ ವೀರಚೇಷ್ಟಿತುಂ. ಋಷಿಮುನಿಗಳೆಲ್ಲ ವೇನ ರಾಜನಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ನೀನು ನಿನ್ನ ಈ ಆಳ್ವಿಕೆಯಲ್ಲಿ ಈ ರೀತಿ ಮಾಡಬಾರದು ಅಂತ ಆ ಎಲ್ಲ ಋಷಿಮುನಿಗಳು ಕೂಡ ವೇನನಿಗೆ ಅವರು ಬುದ್ಧಿವಾದವನ್ನ ಹೇಳ್ತಾ ಇದ್ದಾರೆ, ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೀನು ಹೀಗೆ ಮಾಡಬಾರದು ಅಂತ ಆ ಮಾತು ಮುಂದುವರಿತಾ ಇದೆ ಈ ಶ್ಲೋಕದಲ್ಲಿಯೂ ಕೂಡ. ಯಜ್ಞಗಳಲ್ಲಿ ಭಗವಂತ ಮಾತ್ರವಲ್ಲ,
ಆ ಭಗವಂತನಿಂದ ಆವಿಷ್ಟರಾಗಿರ್ತಕ್ಕಂತಹ ದೇವತೆಗಳು ಕೂಡ ಆರಾಧ್ಯರು ಆಗಿರ್ತಾರೆ. ಆದ್ರಿಂದ ಯಜ್ಞವನ್ನ ಮಾಡಲಿಲ್ಲ ಅಂತಾದ್ರೆ ಆ ದೇವತೆಗಳಿಗೂ ಕೂಡ ಅಪಚಾರವಾಗ್ತದೆ ಅಂತ. ಈ ವೇನ ತಾನು ಅಧಿಕಾರಕ್ಕೆ ಬಂದ ಕೂಡಲೇ ಬ್ರಾಹ್ಮಣರಿಗೆಲ್ಲ ಆದೇಶವನ್ನ ಹೊರಡಿಸಿದ. ಯಾರೂ ಕೂಡ ಯಜ್ಞ ಯಾಗಗಳನ್ನ ಮಾಡಬಾರದು, ದಾನ ಧರ್ಮಗಳನ್ನ ನಡೆಸಬಾರದು ಅಂತ ಅವನೇನು ಆದೇಶವನ್ನ ಹೊರಡಿಸಿದ್ದ. ಅದಕ್ಕೆ ಈ ಋಷಿಮುನಿಗಳೆಲ್ಲ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ, ಇದು ತಪ್ಪು, ಹಾಗಾಗಬಾರದು. ಒಂದು ವೇಳೆ ಯಜ್ಞ ಯಾಗಗಳನ್ನ ಮಾಡಲಿಲ್ಲ ಅಂತಾದ್ರೆ ಅದು ಭಗವಂತನಿಗೆ ಮಾತ್ರವಲ್ಲ, ದೇವತೆಗಳಿಗೂ ಅಪಚಾರ ಮಾಡಿದಂತೆ. ಆ ಯಜ್ಞ ಯಾಗಗಳಿಂದ ದೇವತೆಗಳಿಂದ ಆವಿಷ್ಟರಾಗಿರ್ತಕ್ಕಂತಹ ದೇವತೆಗಳು, ಭಗವಂತನಿಂದ ಆವಿಷ್ಟರಾಗಿರ್ತಕ್ಕಂತಹ ದೇವತೆಗಳು ಕೂಡ ಆರಾಧ್ಯರಾಗಿರ್ತಾರೆ. ಅವರಿಗೆ ಅಪಚಾರವನ್ನ ಮಾಡಿದಂತೆ ಆಗ್ತದೆ ಯಜ್ಞ ಯಾಗಗಳನ್ನ ಮಾಡಲಿಲ್ಲ ಅಂತಾದ್ರೆ. ಆ ದೇವತೆಗಳು ಭಗವಂತನಿಂದ ಸನ್ನಿಧಾನ ಉಳ್ಳವರಾಗಿ ಚೆನ್ನಾಗಿ ಪೂಜೆಯನ್ನ ಸ್ವೀಕಾರ ಮಾಡಿದ್ರು ಅಂತಾದ್ರೆ ನಾವು ಮಾಡುವ ಆ ಪೂಜೆಯಿಂದ ಸಂತುಷ್ಟ ಉತ್ತಮವಾದ ಅಭೀಷ್ಟಗಳನ್ನ ತಂದುಕೊಡ್ತಾರೆ ಆ ದೇವತೆಗಳು. ಆದ್ರಿಂದ ಎಲೆ ವೀರ ಅಂತ ಅವರು ಸಂಬೋಧನೆ ಮಾಡ್ತಾ ಇದ್ದಾರೆ. ತದ್ಹೇಳನಂ ನಾರ್ಹಸಿ ಚೇಷ್ಟಿತುಂ, ಯಜ್ಞಗಳನ್ನ ತಡೆದು ಆ ದೇವತೆಗಳಿಗೆ ಅಪಚಾರವನ್ನು ಮಾಡಬೇಡ ಅಂತ ಇದ್ದಾರೆ. ಎಲೆ ವೀರ ಅಂತ ಸಂಬೋಧನೆ ಮಾಡಿ, ವೀರನಾಗಿರ್ತಕ್ಕಂತಹ ವೇನನೇ ಯಜ್ಞಯಾಗಗಳನ್ನ ನಿಲ್ಲಿಸಬೇಡ, ನಿಲ್ಲಿಸಿ ಅಪಚಾರ ಮಾಡಬೇಡ ದೇವತೆಗಳಿಗೆ. ಆ ದೇವತೆಗಳು ಭಗವಂತನ ಸನ್ನಿಧಾನವುಳ್ಳವರು. ಆ ಯಜ್ಞದಿಂದ ಆಹುತಿಗಳನ್ನ ಸ್ವೀಕಾರ ಮಾಡಿ ಸಂತುಷ್ಟರಾಗಿರ್ತಕ್ಕಂತಹ ದೇವತೆಗಳು ಅಭೀಷ್ಟಗಳನ್ನ ಪೂರೈಸ್ತಕ್ಕಂಥವರು. ಅವರಿಗೆ ನೀನು ಅಪಚಾರವನ್ನ ಮಾಡಬೇಡ ಅಂತ ಆ ಋಷಿಮುನಿಗಳು ತಮ್ಮ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಸುರಾಹ ಕಲಾಹರೇಹೇ ಅಂತನ್ನೋ ಮಾತಿದೆ ಭಾಗವತದಲ್ಲಿ. ಕಲೆಗಳು ಅಂತಂದ್ರೆ ಅಂಶಗಳು ಅಂತರ್ಥ. ಭಗವಂತನ ಸನ್ನಿಧಾನ ಉಳ್ಳಂತಹ ಮತ್ಸ್ಯಾದಿ ರೂಪಗಳು ಅವನ ಕಲೆಗಳು ಎಂಬುದಾಗಿ, ಭಗವಂತನ ಅಂಶಭೂತರಾಗಿರ್ತಕ್ಕಂತಹ ಮತ್ಸ್ಯಾದಿ ಏನಿದ್ದಾರೆ ಮತ್ಸ್ಯಾದಿ ರೂಪಗಳು ಅವು ಅವನ ಕಲೆಗಳು ಎಂಬುದಾಗಿ ಕರೆಸ್ಕೊಳ್ತಾರೆ. ಹಾಗೆ ಇಂದ್ರಾದಿ ದೇವತೆಗಳು ಕೂಡ ಭಗವಂತನ ಅಂಶ ಅನ್ನೋ ಅರ್ಥದಲ್ಲಿ ಕಲೆಗಳು ಅಂತ ಕರೆಸ್ಕೊಳ್ತಾರ. ಕಲೆಗಳು ಅಂದ್ರೆ ಏನು? ಸುರಾಹ ಕಲಾಹ ಹರೇಹೇ ಅಂತ. ಹರೇಹೇ ಕಲಾಹ ಸುರಾಹ, ಭಗವಂತನ ಕಲೆಗಳು ದೇವತೆಗಳು ಅಂತಂದ್ರೆ ಯಾವ ಅರ್ಥದಲ್ಲಿ ಕಲೆಗಳು ಅಂದ್ರೆ? ಭಗವಂತನ ಕಲೆಗಳು ಅಂದ್ರೆ ಭಗವಂತನ ಅಂಶಭೂತರಾದ ಮತ್ಸ್ಯಾದಿ ರೂಪಗಳು ಕೂಡ ಕಲೆಗಳು ಅಂತ ಕರೆಸ್ಕೊಳ್ತಾವೆ. ಹಾಗೆ ಇಂದ್ರಾದಿ ದೇವತೆಗಳೇನಿದ್ದಾರೆ ಅವರು ಕೂಡ ಭಗವಂತನ ಕಲೆಗಳು ಅಂತಂದಾಗ ಅವರು ಆಗ್ತಾರೆ. ಭಗವಂತನ ಅಂಶ ಅನ್ನೋ ಅರ್ಥದಲ್ಲಿ ಅವರು ಕಲೆಗಳು ಅಂತ ಆಗ್ತಾರ. ಹೇಗೆ ಅಂತನ್ನೋ ಪ್ರಶ್ನೆ ಬರ್ತದೆ. ಬೇರೆ ವ್ಯಾಖ್ಯಾನಕಾರರು ಆ ರೀತಿ ಅರ್ಥವನ್ನ ಮಾಡಿದ್ದಾರೆ. ಭಗವಂತನ ಅಂಶ ದೇವತೆಗಳು, ಆದ್ರಿಂದ ಅವರು ಕಲೆಗಳು ಅಂತ. ವೀರರಾಘವ ವ್ಯಾಖ್ಯಾನದಲ್ಲಿ ಕಲೆಗಳು ಅಂತಂದ್ರೆ ಶರೀರಭೂತರು ಅಂತ ವಿವರಣೆಯನ್ನ ಕೊಟ್ಟಿದ್ದಾರೆ. ಭಗವಂತನ ಕಲೆಗಳು ದೇವತೆಗಳು ಹೇಗೆ ಅಂದ್ರೆ
ಆ ಭಗವಂತನ ಶರೀರಭೂತರಾಗಿದ್ದಾರೆ ಅಂತ ವೀರರಾಘವ ವ್ಯಾಖ್ಯಾನದಲ್ಲಿ ಹೇಳಿದ್ರೆ, ಮತ್ತೊಬ್ಬ ವ್ಯಾಖ್ಯಾನಕಾರರು ಹೇಳ್ತಾರೆ ಭಗವಂತನ ಅಂಶ ಅಂತಂದ್ರೆ ಇಂದ್ರಾದಿ ದೇವತೆಗಳು, ಆ ಅರ್ಥದಲ್ಲಿ ಅವರು ಕಲೆಗಳು ಅಂತ. ಈ ಎರಡು ವ್ಯಾಖ್ಯಾನಗಳು ಕೂಡ ಅಷ್ಟು ಸರಿಯಾಗಿಲ್ಲ. ಮಧ್ವಾಚಾರ್ಯರು ಈ ಶ್ಲೋಕಕ್ಕೆ ತಾತ್ಪರ್ಯವನ್ನ ಬರಿತಾ ಇದ್ದಾರೆ. ವಿಷ್ಣೋ ಸನ್ನಿಹಿತತ್ವಾತ್ತು ಸರ್ವೇ ದೇವಾ ಹರೇ ಕಲಾಹ ಅಂತ ಇತಿ ಚ ಅಂತ ಬರೆದಿದ್ದಾರೆ. ಅಂದ್ರೆ ಹಿಂದೆ ಸ್ಕಂದ ಪುರಾಣದ ವಾಕ್ಯವನ್ನ ಉದಾಹರಿಸಿದ್ರು. ಇತಿ ಚ ಅಂತ ಇಲ್ಲಿ ಹೇಳಿರೋದ್ರಿಂದ ಅದೇ ಸ್ಕಂದ ಪುರಾಣದಲ್ಲಿ ಈ ರೀತಿ ವಾಕ್ಯವೂ ಕೂಡ ಇದೆ ಅಂತ ಸ್ಕಂದ ಪುರಾಣದ ವಾಕ್ಯವನ್ನ ಉದಾಹರಿಸಿ ಭಗವಂತನ ಕಲಾ ಹರಿ ದೇವತೆಗಳು ಅಂದ್ರೆ ಯಾವ ರೀತಿ ಅನ್ನೋದಕ್ಕೆ ಅರ್ಥ ಬರೆದಿದ್ದಾರೆ. ವಿಷ್ಣೋಹ ಸನ್ನಿಹಿತತ್ವಾತ್ತು, ವಿಷ್ಣು ವಿಶೇಷವಾಗಿ ಈ ದೇವತೆಗಳಲ್ಲಿ ಸನ್ನಿಹಿತನಾಗಿ ಇರೋದರಿಂದ ಆ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ವಿಷ್ಣುವಿನ ಕಲೆಗಳು ಎಂಬುದಾಗಿ ಕರೆಸ್ಕೊಳ್ತಾರೆ ಅಂತ. ಹಾಗಾಗಿ ಭಗವಂತನ ವಿಶೇಷವಾದ ಸನ್ನಿಧಾನ ಇದೆ ಅನ್ನೋ ಅಭಿಪ್ರಾಯ ಹೊರತು ಭಗವಂತನ ಅಂಶ ಅಂತಾಗಲಿ ಅಥವಾ ಭಗವಂತನ ಶರೀರಭೂತರು ಅಂತಾಗಲಿ ಅರ್ಥ ಅಲ್ಲ. ದೇವತೆಗಳು ಭಗವಂತನ ಶರೀರಭೂತರು ಅಲ್ಲ, ಭಗವಂತನ ಅಂಶ ಅಂತ ಕೂಡ ಅರ್ಥ ಅಲ್ಲ. ಅದಕ್ಕೆ ಭಗವಂತನ ವಿಶೇಷ ಸನ್ನಿಧಾನವುಳ್ಳವರು ಅಂತ ಅರ್ಥ. ಎಲ್ಲರಲ್ಲಿಯೂ ಭಗವಂತನ ಸನ್ನಿಧಾನ ಇದೆ, ದೇವತೆಗಳಲ್ಲಿ ವಿಶೇಷವಾಗಿ ಇದೆ. ಆ ವಿಶೇಷ ಸನ್ನಿಧಾನ ಇರೋರು ಅನ್ನೋದನ್ನ ಇಲ್ಲಿ ಕಲಾ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಹಾಗಾಗಿ ಭಗವಂತನ ವಿಶೇಷ ಸನ್ನಿಧಾನವುಳ್ಳಂತಹ ದೇವತೆಗಳು ಆ ಯಜ್ಞಗಳಿಂದ ಸಂತುಷ್ಟರಾಗಿ ನಿನಗೆ ಒಳ್ಳೆ ಅಭೀಷ್ಟಗಳನ್ನ ತಂದುಕೊಡ್ತಾರೆ. ಹಾಗಾಗಿ ಈ ಯಜ್ಞಗಳನ್ನ ತಡೆದು ಆ ದೇವತೆಗಳಿಗೆ ಅಪಚಾರವನ್ನ ಮಾಡಬೇಡ ಅಂತ ಋಷಿಮುನಿಗಳು ವೇನ ಮಹಾರಾಜನಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಯಜ್ಞೇನ ಯುಷ್ಮದ್ ವಿಷಯೇ ದ್ವಿಜಾತಿಭಿಃ ವಿತಾಯಮಾನೇನ ಸುರಾಕಲಾಹರೇಃ ಸ್ವಿಷ್ಟಾ ಸುತುಷ್ಟಾ ಪ್ರದಿಶಂತಿ ವಾಂಛಿತಂ ತದ್ಹೇಳನಂ ನಾರ್ಹಸಿ ವೀರಚೇಷ್ಟಿತುಂ. ವೇನೌವಾಚ ಬಾಲಿಶಾಬತ ಯೂಯಂ ವಾ ಅಧರ್ಮೇ ಧರ್ಮಮಾನಿನಃ ಯೇ ವೃತ್ತಿದಂ ಪತಿಂ ಹಿತ್ವಾ ಜಾರಂ ಪತಿಮುಪಾಸತೆ. ಈ ಋಷಿಮುನಿಗಳೆಲ್ಲ ಹೇಳಿದ ಮಾತಿಗೆ ವೇನ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾನೆ. ವೇನ ಹೇಳ್ತಾನೆ, ಅಯ್ಯೋ ನೀವೆಂಥ ಮೂರ್ಖರು ಅಂತ ಆ ಋಷಿಮುನಿಗಳಿಗೆ ಬೈತಾ ಇದ್ದಾನೆ. ಎಂಥ ಮೂರ್ಖರು ನೀವು, ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಂಡಿದ್ದೀರಿ ಅಂತ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ. ಪತಿಂ ಜಾರಂ ಉಪಾಸತೆ ಪತಿಂ ಹಿತ್ವ. ಒಬ್ಬ ಹೆಂಗಸು ವ್ಯಭಿಚಾರಿಣಿಯಾಗಿರ್ತಕ್ಕಂತಹ ಒಂದು ಹೆಣ್ಣು ತನ್ನ ಗಂಡನನ್ನ ಬಿಟ್ಟು ಮತ್ತೊಬ್ಬ ಉಪಪತಿಯನ್ನ ಸೇವೆ ಮಾಡುವಂತೆ ನೀವು ನಿಮಗೆ ಜೀವನ ವೃತ್ತಿಯನ್ನ ಕೊಡ್ತಕ್ಕಂತಹ ನಿಜವಾದ ಪತಿ ಯಾರು? ನಾನು, ರಾಜನಾದಂತಹ ನಾನು ನಿಮಗೆ ನಿಜವಾಗಲೂ ಜೀವನ ವೃತ್ತಿಯನ್ನ ಕೊಡ್ತಕ್ಕಂತಹ ನಿಜವಾದ ಪತಿ ನಾನು. ನನ್ನನ್ನ ಬಿಟ್ಟು ಬೇರೆ ಇನ್ನೊಬ್ಬ ಜಗತ್ಪತಿ ಇದ್ದಾನೆ ಅಂತ ಅವನನ್ನು ಉಪಾಸನೆ ಮಾಡ್ತಾ ಇದ್ದೀರಲ್ಲ, ಇದು ಮೂರ್ಖತನ ಇದು ಅಂತ ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾನೆ. ಒಬ್ಬ ಹೆಣ್ಣು ತನ್ನ ಗಂಡನನ್ನ ಬಿಟ್ಟು ಮತ್ತೊಬ್ಬ ಉಪಪತಿಯನ್ನ, ಮತ್ತೊಬ್ಬ ಗಂಡಸನ್ನ ಸೇವೆ ಮಾಡುವ ಹಾಗೆ ಆಯ್ತು ನಿಮ್ದು. ನಿಮಗೆ ಜೀವನವನ್ನ ಕೊಡ್ತಕ್ಕಂಥವನು ನಾನು,
ನಿಮ್ಮ ವೃತ್ತಿ ಜೀವನವನ್ನು ನಡೆಸಿ ನಿಮ್ಮನ್ನ ನೋಡ್ಕೊಳ್ತಕ್ಕಂತಹ ನಾನು ಪತಿಯಾಗಿ ಇರುವಾಗ, ನಾನು ನಿಮಗೆ ಒಡೆಯನಾಗಿ ಇರುವಾಗ, ನನ್ನನ್ನ ಬಿಟ್ಟು ಯಾರೋ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ವ್ಯಕ್ತಿಯನ್ನ ಜಗತ್ಪತಿ ಅಂತ ಉಪಾಸನೆ ಮಾಡ್ತಾ ಇದ್ದೀರಲ್ಲ, ಎಂಥ ಮೂರ್ಖತನ ನಿಮ್ದು ಅಂತ ವೇನ ಆ ಋಷಿಮುನಿಗಳಿಗೇನೆ ಆಕ್ಷೇಪ ಮಾಡ್ತಾ ಇದ್ದಾನೆ. ನೀವು ಅಧರ್ಮೇ ಧರ್ಮ ಮಾನಿನಃ, ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಂಡ್ ಬಿಟ್ಟಿದ್ದೀರಿ ನೀವು, ಇದು ಮೂರ್ಖತನ. ಬಾಲಿಶಾವತಯೂಯಂ ವಾ ಅಧರ್ಮೇ ಧರ್ಮ ಮಾನಿನಃ ಯೇ ವೃತ್ತಿದಂ ಪತಿಂ ಹಿತ್ವಾ ಜಾರಂ ಪತಿಮುಪಾಸತೆ ಅವಜಾನಂತಿ ಯೇ ಮೂಢಾಃ ನೃಪರೂಪಿಣಮೀಶ್ವರಂ ನಾನುವಿಂದಂತಿ ತೇ ಭದ್ರಂ ಇತಿ ತೇ ನಾನುವಿಂದಂತಿ ತೇ ಭದ್ರಂ ಇಹ ಲೋಕೆ ಪರತ್ರ ಚ. ನಾನು ರಾಜನಾಗಿದ್ದೇನೆ, ನಾನೇ ನಿಮಗೆ ಎಲ್ಲ ಒಡೆಯ. ರಾಜನ ರೂಪದಲ್ಲಿ ಇರುವ ಈಶ್ವರನನ್ನ ತಿರಸ್ಕಾರ ಮಾಡ್ತಾ ಇದ್ದೀರಲ್ಲ, ನೀವೆಂತ ಮೂರ್ಖರು. ನಿಮ್ಮಂತಹ ಮೂರ್ಖರು ಇಹದಲ್ಲಾಗ್ಲಿ ಅಥವಾ ಪರದಲ್ಲಾಗ್ಲಿ ಎರಡು ಕಡೆಗೂ ಸುಖವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ. ಪೂರ್ತಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ ವೇನ. ನಿಮಗೆ ಇಹದಲ್ಲೂ ಸುಖ ಇಲ್ಲ, ಪರದಲ್ಲೂ ಸುಖ ಇಲ್ಲ ನಿಮಗೆ ಅಂತಾನೆ. ನನ್ನನ್ನ ಬಿಟ್ಟು ಬೇರೆ ಇನ್ನೊಬ್ಬ ಯಾರೋ ಜಗತ್ಪತಿ ಇದ್ದಾನೆ ಅಂತ ಅವನನ್ನ ಉಪಾಸನೆ ಮಾಡ್ತಿರಲ್ಲ, ಏನ್ ಸುಖ ಇದೆ ನಿಮಗೆ? ನನ್ನನ್ನ ತಿರಸ್ಕಾರ ಮಾಡಿರೋದ್ರಿಂದ ಈ ಲೋಕದಲ್ಲೂ ನಿಮಗೆ ಸುಖ ಇಲ್ಲ, ಪರಲೋಕದಲ್ಲೂ ಸುಖ ಇಲ್ಲ. ಮೂಢರು ನೀವು. ನಾನು ರಾಜನ ರೂಪದಲ್ಲಿ ಇರ್ತಕ್ಕಂತಹ ಈಶ್ವರ, ನನ್ನನ್ನ ಬಿಟ್ಟು ನೀವು ನನ್ನನ್ನ ತಿರಸ್ಕಾರ ಮಾಡ್ತಾ ಇದ್ದೀರಿ. ಹೀಗಿರುವಾಗ ನಿಮಗೆ ಇಹಪರಗಳಲ್ಲಿ ಎರಡರಲ್ಲೂ ಸುಖ ಇಲ್ಲ. ಅವಜಾನಂತಿ ಯೇ ಮೂಢಾಃ ನೃಪರೂಪಿಣಮೀಶ್ವರಂ ನಾನು ವಿಂದಂತಿ ತೇ ಭದ್ರಂ ಇಹ ಲೋಕೆ ಪರತ್ರ ಚ. ಕೋ ಯಜ್ಞ ಪುರುಷೋ ನಾಮ ಯತ್ರ ವೋ ಭಕ್ತಿರೀದೃಶಿ ಭರ್ತೃಸ್ನೇಹ ವಿದೂರಾಣಾಂ ಯಥಾ ಜಾರೇ ಕುಯೋಷಿತಾಂ. ವೇನ ಬಹಳ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ ಋಷಿಮುನಿಗಳಿಗೆ, ಮತ್ತು ಅದೇ ರೀತಿಯಾದ ದೃಷ್ಟಾಂತವನ್ನ ಕೊಟ್ಟು ಹೇಳ್ತಾ ಇದ್ದಾನೆ. ನೀವೆಲ್ಲ ಹೇಗಿದ್ದೀರಿ ಅಂದ್ರೆ, ಗಂಡನನ್ನ ಪ್ರೀತಿ ಮಾಡೋದು ಬಿಟ್ಟು ಮಿಂಡನ ಹತ್ತಿರ ಆಸಕ್ತಿಯನ್ನ ತೋರಿಸ್ತಕ್ಕಂತಹ ಕೆಟ್ಟ ಹೆಂಗಸರಂತೆ ನೀವಿದ್ದೀರಿ ಅಂತಾನೆ. ಭರ್ತೃಸ್ನೇಹ ವಿದೂರಾಣ ಯಥಾ ಜಾರೇ ಕುಯೋಷಿತಾಂ ಅಂತ ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾನೆ. ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂತಹ, ಎದುರಿಗೆ ರಕ್ಷಣೆ ಮಾಡ್ತಾ ಇರ್ತಕ್ಕಂತಹ ತನ್ನ ಗಂಡನ ಮೇಲೆ ಪ್ರೀತಿಯನ್ನ ತೋರಿಸದೆ ಯಾರೋ ಮಿಂಡನ ಮೇಲೆ ಆಸಕ್ತಿಯನ್ನ ತೋರಿಸ್ತಕ್ಕಂತಹ ಕೆಟ್ಟ ಹೆಂಗಸರಂತೆ ನೀವು ನನ್ನನ್ನ ಬಿಟ್ಟು ಯಜ್ಞ ಪುರುಷ ಅಂತ ಯಾರೋ ಒಬ್ಬ ವ್ಯಕ್ತಿಯನ್ನ ಹೇಳಿ ಅವನಲ್ಲಿ ಇಷ್ಟೊಂದು ಭಕ್ತಿ ಮಾಡ್ತಾ ಇದ್ದೀರಲ್ಲ, ಹೋಗ್ಲಿ ಇರ್ಲಿ, ಯಾರವನು? ಆ ಯಜ್ಞ ಪುರುಷ ಅಂತ ಏನ್ ಹೇಳ್ತಾ ಇದ್ದೀರಲ್ಲ, ಕೋ ನಾಮ ಯಜ್ಞ ಪುರುಷ, ಎಲ್ಲಿದ್ದಾನೆ ಅವನು? ಯಾರವನು ಯಜ್ಞ ಪುರುಷ? ನಾನು ಪ್ರತ್ಯಕ್ಷವಾಗಿ ನಿಮ್ಮನ್ನ ರಕ್ಷಣೆ ಮಾಡತಕ್ಕಂತಹ ರಾಜ ಇರುವಾಗ ನನ್ನನ್ನ ಬಿಟ್ಟು ಯಾವುದೋ ಯಜ್ಞ ಪುರುಷ ಅಂತ ಅವನಲ್ಲಿ ಇಷ್ಟೊಂದು ಭಕ್ತಿ ಮಾಡ್ತಾ ಇದ್ದೀರಲ್ಲ, ಇದು ಗಂಡನನ್ನ ಪ್ರೀತಿ ಮಾಡೋದು ಬಿಟ್ಟು ಮಿಂಡನ ಮೇಲೆ ಆಸಕ್ತಿಯನ್ನ ತೋರಿಸುವಂತಹ ಕೆಟ್ಟ ಹೆಂಗಸರಿನಂತೆ ಇದೆ ನಿಮ್ಮ ಈ ವರ್ತನೆ. ಆಗ್ಲಿ, ಎಲ್ಲಿದ್ದಾನವನು?
ಆ ಯಜ್ಞ ಪುರುಷ ಯಾರದು, ಎಲ್ಲಿದ್ದಾನೆ ಅಂತ ಕೇಳ್ತಾ ಇದ್ದಾನೆ. ಕೋ ಯಜ್ಞ ಪುರುಷೋ ನಾಮ ಯತ್ರ ವೋ ಭಕ್ತಿರೀದೃಶಿ ಭರ್ತೃಸ್ನೇಹ ವಿದೂರಾಣಾಂ ಯಥಾ ಜಾರೇ ಕುಯೋಷಿತಾಂ ವಿಷ್ಣುರ್ವಿರಿಂಚೋ ಗಿರಿಶಃ ಇಂದ್ರೋ ವಾಯುರ್ಯಮೋ ರವಿಃ ಪರ್ಜನ್ಯೋ ಧನದಃ ಸೋಮಃ ಕ್ಷಿತಿರಗ್ನಿರಪಾಂ ಪತಿಃ ಏತೇ ಚಾನ್ಯೇ ಚ ವಿಬುಧಾಃ ಪ್ರಭವೋ ವರಶಾಪಯೋಃ ದೇಹೇ ಭವಂತಿ ನೃಪತೇಃ ಸರ್ವದೇವಮಯೋ ನೃಪಃ. ವೇನ ಆಚಾರ್ಯ ದೇಗೆ ದಿಷ್ಟಂತಿ ಏನಿದೆ, ದೇಗೆ ದಿಷ್ಟಂತಿ ನಿರುಪತೆ ಒಂದು ಪಾಠ ನನ್ನದಲ್ಲಿ ದೇಹೇ ದಿಷ್ಟಂತಿ. ದೇಹೇ ತಿಷ್ಠಂತಿ ನೃಪತೇಃ ಸರ್ವದೇವಮಯೋ ನೃಪಃ ಅಂತ ಪಾಠ ಇದೆ. ದೇಹೇ ಭವಂತಿ ಅಂತ ಕೂಡ ಪಾಠ ಇದೆ. ಎರಡು ಇದೆ, ಎರಡು ಏನು ತೊಂದರೆ ಇಲ್ಲ, ಅರ್ಥ ಒಂದೇ ಬರುತ್ತೆ, ಏನು ತೊಂದರೆ ಇಲ್ಲ, ಎರಡು ಇಟ್ಕೊಳ್ಬಹುದು. ಆ ವೇನ ತನ್ನ ಮಾತನ್ನ ಮುಂದುವರಿಸ್ತಾ ಹೇಳ್ತಾನೆ, ರಾಜ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ ನೀವು? ನೀವು ಆ ದೇವತೆಗಳು ಶಾಪ ಕೊಡ್ಲಿಕ್ಕೂ ಅನುಗ್ರಹ ಮಾಡ್ಲಿಕ್ಕೂ ಶಕ್ತರಾಗಿದ್ದಾರೆ ಅಂತೇನ್ ತಿಳ್ಕೊಂಡಿದ್ದೀರಲ್ಲ. ವಿಷ್ಣು, ವಿರಿಂಚ ಅಂದ್ರೆ ಬ್ರಹ್ಮದೇವರು, ಗಿರೀಶ ರುದ್ರ, ಇಂದ್ರ ವಾಯು, ಯಮ, ರವಿಹಿ ಅಂದ್ರೆ ಸೂರ್ಯ, ಪರ್ಜನ್ಯ, ಧನದಹ ಅಂದ್ರೆ ಕುಬೇರ, ಸೋಮಃ, ಕ್ಷಿತಿಹಿ ಅಂದ್ರೆ ಭೂಮಿ, ಅಗ್ನಿ, ಅಪಾಂಪತಿ ಅಂದ್ರೆ ವರುಣ, ಏತೇ ಚ ಅನ್ಯೇ ವಿಬುಧಾಹ ಈ ರೀತಿ ಬೇರೆ ಬೇರೆ ದೇವತೆಗಳೆಲ್ಲರೂ ಕೂಡ ವರಶಾಪಯೋಃ ಪ್ರಭವಃ ವರ ಮತ್ತು ಶಾಪಗಳನ್ನು ಕೊಡ್ಲಿಕ್ಕೆ ಸಮರ್ಥರು ಅಂತ ನೀವು ತಿಳ್ಕೊಂಡಿದ್ದೀರಲ್ಲ. ಇವರೆಲ್ಲರೂ ಕೂಡ ರಾಜನ ದೇಹದಲ್ಲಿರ್ತಾರೆ, ಅದು ಗೊತ್ತಿಲ್ಲ ನಿಮ್ಗೆ. ದೇಹೇ ಭವಂತಿ ನೃಪತೇಹೇ ದೇಹೇ ಭವಂತಿ, ಇವರೆಲ್ಲರೂ ರಾಜನ ದೇಹದ ಒಳಗೆ ಇರ್ತಾರೆ ಅಂತ. ನೃಪತೇಹೇ ದೇಹೇ ತಿಷ್ಠಂತಿ ಅಂದ್ರೆ ಅದೇ ಅರ್ಥ, ರಾಜನ ದೇಹದ ಒಳಗೆ ಇರ್ತಾರೆ ಇವರೆಲ್ಲ. ತಿಷ್ಠಂತಿ ಅಂದ್ರು ಭವಂತಿ ಅಂದ್ರು ಒಂದೇ, ಸೇಮ್ ಅರ್ಥ. ರಾಜನ ದೇಹದ ಒಳಗೇನೆ ವಿಷ್ಣು, ಬ್ರಹ್ಮ, ರುದ್ರ, ಇಂದ್ರ, ವಾಯು, ಯಮ, ಸೂರ್ಯ, ಪರ್ಜನ್ಯ, ಕುಬೇರ, ಚಂದ್ರ, ಭೂಮಿ, ಅಗ್ನಿ, ವರುಣ ಮೊದಲಾದ ಎಲ್ಲ ನೀವು ಅಂದುಕೊಂಡಿರ್ತಕ್ಕಂತಹ ಶಾಪಾನುಗ್ರಹ ಶಕ್ತರಾದ ದೇವತೆಗಳು, ಶಾಪ ಕೊಡ್ಲಿಕ್ಕಾಗ್ಲಿ ಅನುಗ್ರಹ ಮಾಡ್ಲಿಕ್ಕಾಗ್ಲಿ ಸಮರ್ಥರಾದ ದೇವತೆಗಳು ಅಂತ ನೀವೇನೇನು ಅನ್ಕೊಂಡಿದ್ದೀರಿ ಅವರೆಲ್ಲ ರಾಜನ ಒಳಗೆ ಇರ್ತಾರೆ. ರಾಜ ಅಂದ್ರೆ ಸರ್ವ ದೇವತಾ ಸ್ವರೂಪ, ಸರ್ವದೇವಮಯೋ ನೃಪಃ, ಸಮಸ್ತ ದೇವತಾ ಸ್ವರೂಪನಾಗಿದ್ದಾನೆ ರಾಜ. ಹೀಗಿರುವಾಗ ತಸ್ಮಾನ್ ಮಾಂ ಕರ್ಮಭಿರ್ವಿಪ್ರಾಹ ಯಜಧ್ವಂ ಗತಮತ್ಸರಾಹ ಬಲಿಂಚ ಮಹ್ಯಂ ಹರತ ಮತ್ತೋನ್ಯ ಕೋಗ್ರಭುಕ್ ಪುಮಾನ್. ಆದ್ರಿಂದ ಇಲ್ಲಿ ಬ್ರಾಹ್ಮಣರೇ, ನೀವು ಹೊಟ್ಟೆ ಕಿಚ್ಚನ್ನ ಬಿಟ್ಟು ನನ್ನನ್ನೇ ಯಾಗ ಯಜ್ಞಗಳಿಂದ ಕರ್ಮಗಳಿಂದ ಪೂಜೆ ಮಾಡ್ರಿ. ಎಲ್ಲ ಪೂಜೆಗಳನ್ನು ನನಗೆ ಸಮರ್ಪಣೆ ಮಾಡ್ರಿ. ಅಗ್ರ ಪೂಜೆಗೆ ಅರ್ಹನಾಗಿರ್ತಕ್ಕಂತಹ ವ್ಯಕ್ತಿ ನನಗಿಂತ ಬೇರೆ ಇನ್ಯಾರಿದ್ದಾರೆ? ಕೋನ್ಯ ಅಗ್ರಭುಕ್ ಪುಮಾನ್. ಯಾಕೆಂದ್ರೆ ನಿಮ್ಮೆಲ್ಲರನ್ನು ಕಾಪಾಡ್ತಕ್ಕಂಥವನು ನಾನು. ಎಲ್ಲಾ ದೇವತೆಗಳು ನನ್ನೊಳಗೆ ಇದ್ದಾರೆ, ನನ್ನೊಳಗೆ ಇದ್ದಾರೆ ಅಂತ ಹೇಳೋದಿಲ್ಲ ಅವನು. ನಾನೇ ರಾಜ ಅಂದ್ರೆ ಸರ್ವ ದೇವತಾ ಸ್ವರೂಪ, ನನ್ನನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಅಂತಾನೆ. ಸರ್ವ ದೇವಮಯ ನೃಪಃ. ನೀವೇನ್ ಅನ್ಕೊಂಡಿದ್ದೀರಲ್ಲ ಇವರೆಲ್ಲ ನಮಗೆ ಅಭಿಷ್ಟಗಳನ್ನ ಕೊಡ್ತಾರೆ ಅಥವಾ ಶಾಪ ಕೊಡ್ತಾರೆ ಅಂತ ಆಸಕ್ತಿ ಉಳ್ಳಂತಹ ಇವರೆಲ್ಲ ವಿಷ್ಣು, ವಿರಿಂಚ, ಗಿರಿಶ, ರುದ್ರ, ಇಂದ್ರ ಇವರೆಲ್ಲರೂ ಶಾಪಾನುಗ್ರಹ ಶಕ್ತರು ಅಂತ ಏನು ಅನ್ಕೊಂಡಿದ್ದೀರಿ, ಇವರೆಲ್ಲ ರಾಜನ ದೇಹದೊಳಗೆ ಇದ್ದಾರೆ.
ರಾಜ ಅಂದ್ರೆ ಸರ್ವದೇವತಾ ಸ್ವರೂಪ ಅಂತಹ ನನ್ನನ್ನ ಬಿಟ್ಟು ನೀವು ಯಾರನ್ನೋ ಪೂಜೆ ಮಾಡ್ತಾ ಇದ್ದೀರಲ್ಲ, ಇದೆಲ್ಲ ಮೂರ್ಖತನ ಅಂತ 6 ಶ್ಲೋಕಗಳಲ್ಲಿ ವೇನ ದೇವತೆಗಳ ಪೂಜೆಯನ್ನ ಮಾಡಬೇಡ್ರಿ, ನನ್ನನ್ನೇ ಪೂಜೆ ಮಾಡಿ, ನನ್ನನ್ನ ಬಿಟ್ಟು, ರಾಜನಾಗಿರ್ತಕ್ಕಂತಹ ನನ್ನನ್ನ ಬಿಟ್ಟು ನೀವೇನು ವಿಷ್ಣು, ರುದ್ರ, ಬ್ರಹ್ಮ ಅಂತ ಯಾರ್ಯಾರನೋ ಪೂಜೆ ಮಾಡ್ತಾ ಇದ್ದೀರಿ, ಇವರೆಲ್ಲ ಶಾಪಾನುಗ್ರಹ ಶಕ್ತರು ಅಂತ ಏನ್ ತಿಳ್ಕೊಂಡಿದ್ದೀರಿ, ಇದೆಲ್ಲ ಮೂರ್ಖತನ ಅಂತ ಹೇಳ್ತಾ ಇದ್ದಾನೆ. ಇದು ದೊಡ್ಡ ಮೂರ್ಖತನ, ಇದು ನೀವು ಮಾಡ್ತಾ ಇರೋದು. ಇಲ್ಲೆಲ್ಲ ನೀವು ನನ್ನನ್ನೇ ಪೂಜೆ ಮಾಡಬೇಕು ಅಂತ. ನೃಪರೂಪಿಣಂ ಈಶ್ವರಂ, ರಾಜನ ರೂಪದಲ್ಲಿ ಇರ್ತಕ್ಕಂಥವನು ನಾನೇ ಈಶ್ವರ, ನಾನೇ ಒಡೆಯ ಅಂತ. 25ನೇ ಶ್ಲೋಕದಲ್ಲಿ ನೃಪರೂಪಿಣಂ ಈಶ್ವರಂ, ರಾಜನ ರೂಪದಲ್ಲಿರ್ತಕ್ಕಂತಹ ಈಶ್ವರ ನಾನು, ನನ್ನನ್ನ ತಿರಸ್ಕಾರ ಮಾಡಿ ನೀವು ಇಹಪರಗಳಲ್ಲೂ ಸುಖವನ್ನು ಪಡೆಯೋದಿಲ್ಲ, ನೀವು ಮೂರ್ಖರು ಅಂತ. ಅಲ್ಲಿ ನೃಪರೂಪಿಣಂ ಈಶ್ವರಂ ಅಂತ ಅಲ್ಲಿದೆ. ಆಮೇಲೆ ಇಲ್ಲಿ ಸರ್ವದೇವಮಯೋ ನೃಪಃ ಅಂತ ಇದೆ 28ನೇ ಶ್ಲೋಕದಲ್ಲಿ. ಸರ್ವದೇವಮಯೋ ನೃಪಃ ಅಂತ, ಎಲ್ಲಾ ದೇವತೆಗಳ ಸ್ವರೂಪನೇ ನಾನು, ರಾಜನೇ ಎಲ್ಲ ದೇವತೆಗಳ ಸ್ವರೂಪ ಅಂತ 2 ಪದಗಳು ಅದ್ವೈತವನ್ನ ಹೇಳಿದಂತೆ ಕಾಣಿಸ್ತದೆ. ಈ ರೀತಿ ಹೇಳ್ತಾ ವೇನ ತಾನೇ ಭಗವಂತ, ವಿಷ್ಣು, ಬ್ರಹ್ಮ, ರುದ್ರ ಮೊದಲಾದ ದೇವತೆಗಳೆಲ್ಲರೂ ಸರ್ವದೇವಮಯನಾದ ನನ್ನ ಅಂಶಭೂತರೇ ಅಂತ ಹೇಳ್ಕೊಳ್ತಾ ಇದ್ದಾನೆ. ಆದ್ರಿಂದ ನನ್ನನ್ನೇ ಎಲ್ಲರೂ ಪೂಜೆ ಮಾಡಬೇಕು, ಬೇರೆ ದೇವತೆಗಳನ್ನಲ್ಲ ಅಂತ. ತಸ್ಮಾತ್ ಮಾಂ ಕರ್ಮಭಿರ್ವಿಪ್ರಾಹ ಯಜಧ್ವಂ ಅಂತಾನೆ. ನನ್ನನ್ನೇ ಕರ್ಮಗಳಿಂದ ಎಲ್ಲರೂ ಯಜ್ಞಯಾಗಗಳನ್ನು ಮಾಡಬೇಕು, ಸಕಲ ಕರ್ಮಗಳಿಂದ ನನ್ನನ್ನೇ ಪೂಜೆ ಮಾಡಬೇಕು, ನನ್ನನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ಕೋ ಅನ್ಯಃ ಮತ್ತಃ ಅನ್ಯಃ ಕೋ ಅಗ್ರಭುಕ್ ಅಂತ. ಹೀಗೆ ವಿಪ್ರಾಹ ಅಂತ ಎಲ್ಲ ಬ್ರಾಹ್ಮಣರಿಗೆ ಸಂಬೋಧನೆ ಮಾಡ್ತಾ, ನಾನೇ ದೇವರು, ನನ್ನನ್ನೇ ಪೂಜೆ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ ವೇನ. ನಾನೇ ಈಶ್ವರ, ನನ್ನನ್ನು ಬಿಟ್ಟು ಬೇರೆ ದೇವತೆಗಳನ್ನು ಯಾಕೆ ಪೂಜೆ ಮಾಡ್ತೀರಿ, ನಾನೇ ಈಶ್ವರ ಅಂತ ಈ ರೀತಿ ಹೇಳ್ತಾ ಇದ್ದಾನೆ ವೇನ. ಇದು ಅದ್ವೈತ ವೇದಾಂತ. ಅದ್ವೈತದಲ್ಲಿ ಹೀಗೆ ಈ ಅದ್ವೈತವನ್ನ ಬೋಧನೆ ಮಾಡ್ತಾ ಇದ್ದಾನೆ. ಇದರಲ್ಲಿ ಏನ್ ತಪ್ಪಿದೆ? ಋಷಿಮುನಿಗಳು ಅದನ್ನ ತಪ್ಪೇನಿಲ್ಲ ಅಂತಂದ್ರು. ಕೋಪದಿಂದ ಅವನನ್ನ ಕೊಂದ್ರು ನಿಜ, ಆದ್ರೆ ವೇನ ಹೇಳುವ ಈ ವೇದಾಂತ ಅದು ಪಾರಮಾರ್ಥಿಕ ದೃಷ್ಟಿ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಪಾರಮಾರ್ಥಿಕವಾದ ದೃಷ್ಟಿಯಿಂದ ಅವನು ಹೇಳಿದ, ಆದ್ರೆ ವ್ಯವಹಾರದಲ್ಲಿ ಯಜ್ಞಯಾಗಗಳನ್ನ ಮಾಡಲೇಬೇಕು. ಆದ್ರೆ ವೇನ ಅದನ್ನ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ವೇದಾಂತದ ಪ್ರಕಾರ ವಿಚಾರ ಮಾಡೋದಾದ್ರೆ ಅವನು ಹೇಳಿದ್ದು ಪಾರಮಾರ್ಥಿಕವೇ ಆಗಿದೆ, ಸರಿಯಾಗೇ ಇದೆ. ಆ ವೇದಾಂತಕ್ಕೆ ಋಷಿಮುನಿಗಳು ಕೋಪ ಮಾಡಿಕೊಂಡ್ರು ಅಂತ ಕಾಣಿಸೋದಿಲ್ಲ. ವ್ಯಾವಹಾರಿಕವಾಗಿ ಯಜ್ಞಯಾಗಗಳನ್ನ ಮಾಡಲೇಬೇಕು, ಅದನ್ನ ಮಾಡಬೇಡ್ರಿ ಅಂತ ಹೇಳ್ತಾ ಇರೋದ್ರಿಂದ ಸಿಟ್ಟಾದ್ರು. ಪಂಡಿತ ಮಾನಿನಾಹ ಅಂತ, ವಿಪರೀತ ಬುದ್ಧಿ ಉಳ್ಳವರು, ತಾನೇ ಪಂಡಿತ ಅಂತ ಅಹಂಕಾರ ಪಡ್ತಕ್ಕಂಥವನು ಅಂತ. ನಿಜವಾಗ್ಲೂ ಅದ್ವೈತ ಜ್ಞಾನ ಬೇಕು, ಆದ್ರೆ ಅದ್ವೈತ ಜ್ಞಾನ ಇದ್ರೆ ಸಾಕು, ಯಜ್ಞ ಮಾಡಬೇಕಾಗಿಲ್ಲ ಅನ್ನೋ ತಪ್ಪು ಕಲ್ಪನೆ ಏನಿದೆ, ಅದರ ಬಗ್ಗೆ ಋಷಿಮುನಿಗಳು ಆಕ್ಷೇಪ ಮಾಡಿದ್ದು. ಅದ್ವೈತ ತತ್ವಜ್ಞಾನವೂ ಬೇಕು,
ಅದು ಬಿಟ್ಟು ಅದೊಂದಿದ್ರೆ ಸಾಕು, ಯಜ್ಞ ಯಾಗಗಳನ್ನು ಮಾಡೋದು ಬೇಡ ಅಂತ ಅನ್ಬಾರ್ದಾಗಿತ್ತು ಅವನು ಅಂತ. ಹೀಗೆ ಅದ್ವೈತವನ್ನ ಸರಿಯಾದದ್ದು ಅಂತ ಇಟ್ಟುಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಗಿರಿಧರಿಯ ವ್ಯಾಖ್ಯಾನ ಮೊದಲಾದ ವ್ಯಾಖ್ಯಾನಗಳಲ್ಲಿ ಆ ಅದ್ವೈತ ಪರವಾಗಿ ವೇನ ಮಾತಾಡಿದ್ದು ಸರಿಯಾಗೇ ಇದೆ. ಹಾಗಾದ್ರೆ ಋಷಿಮುನಿಗಳು ಯಾಕೆ ಕೋಪ ಮಾಡ್ಕೊಂಡ್ರು ಅಂತನ್ಲಿಕ್ಕೆ ಬೇರೆ ಕಾರಣವನ್ನು ಕೊಟ್ಟಿದ್ದಾರೆ. ಅದ್ವೈತ ಸಿದ್ಧಾಂತ ಸರಿ, ಅವನು ಹೇಳಿದ್ದು ಸಿದ್ಧಾಂತ ಕರೆಕ್ಟು, ಆದ್ರೂ ನೀವು ಬಾಲಿಶಾಹ ಮೂರ್ಖರು ಅಂತೆಲ್ಲ ಹೇಳಿದ್ ಯಾಕೆ ಅಂದ್ರೆ ಅದ್ವೈತ ತತ್ವಜ್ಞಾನವನ್ನ ನಿಂದನೆ ಮಾಡ್ಲಿಲ್ಲ ಅವರು ಋಷಿಮುನಿಗಳು. ಅದ್ವೈತ ತತ್ವಜ್ಞಾನ ಇದ್ರೆ ಸಾಕು, ಯಜ್ಞ ಮಾಡಬೇಡ್ರಿ ಅನ್ನೋ ಮಾತೇನಿದೆಲ್ಲ ಅದು ತಪ್ಪು ಕಲ್ಪನೆವೇನಂದು. ಯಜ್ಞವನ್ನ ಮಾಡಬೇಕು, ಅದನ್ನ ಅವನು ಬೇಡ ಅಂದದಕ್ಕೋಸ್ಕರ ಬೈದದ್ದು ಅಷ್ಟೇ. ಅವನ ಆ ತತ್ವಜ್ಞಾನಕ್ಕೆ ಅವರೇನು ಬೈದದ್ದಲ್ಲ. ಅವನು ಸರ್ವದೇವಮಯೋ ನೃಪಃ ನೃಪರೂಪಿಣಂ ಈಶ್ವರಂ ಅಂತೆಲ್ಲ ಏನು ಅದ್ವೈತ ತತ್ವಜ್ಞಾನವನ್ನ ಉಪದೇಶ ಮಾಡಿದ ಅದು ಸರಿಯಾದದ್ದೇ. ಋಷಿಮುನಿಗಳು ಕೋಪ ಮಾಡ್ಕೊಳ್ಳಿಕ್ಕೆ ಕಾರಣ ಯಜ್ಞ ಮಾಡಬೇಡ್ರಿ ಅನ್ನೋ ಅಂಶಕ್ಕೆ ಮಾತ್ರ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಭಗ್ನಾಯಾಮ್ ಹವ್ಯಯಾಂಚಾಯಾಮ್ ತಸ್ಮೈ ವಿದುರ ಚಕ್ರುದುಹು ಅಂತ ಬರ್ತದೆ ಭಾಗವತದಲ್ಲಿ. ಹಾಗಾಗಿ ನೀವು ಬಾಲಿಶರು ಅಂತ ಈ ರೀತಿ ಅವಮಾನ ಮಾಡಿದ್ರು. ಆ ಇವರಿಗೆ ಋಷಿಮುನಿಗಳಿಗೆಲ್ಲ ಅವಮಾನ ಮಾಡಿದ. ಹೀಗೆ ಬೇರೆ ವ್ಯಾಖ್ಯಾನಕಾರರು ಮುನಿಗಳಿಗೆ ಅದ್ವೈತ ಸಮ್ಮತ ಆಗಿರ್ಲಿಲ್ಲ ಅಂತೇನಿಲ್ಲ, ಅದರ ಬಗ್ಗೆ ಅವರು ಮೌನವಾಗೇ ಇದ್ರು. ಅದ್ವೈತ ಅವರಿಗೆ ಸಮ್ಮತವೇ ಆಗಿತ್ತು. ಆದ್ರೆ ಅದನ್ನಿಟ್ಟುಕೊಂಡು ಯಜ್ಞಯಾಗಗಳನ್ನ ಮಾಡೋದೇ ಬೇಡ ಅಂತ ವ್ಯಾವಹಾರಿಕವಾಗಿ ಆದ್ರೂ ಯಜ್ಞಯಾಗಗಳನ್ನ ಮಾಡಲೇಬೇಕಾಗಿತ್ತು. ಅದನ್ನ ನಿಲ್ಲಿಸಿದ್ದಕ್ಕೋಸ್ಕರ ಕೋಪ ಬಂತು ಋಷಿಮುನಿಗಳಿಗೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಮಧ್ವಾಚಾರ್ಯರು ಈ ಸಂದರ್ಭದಲ್ಲಿ ಭವಿಷ್ಯತ್ ಪುರಾಣದ ವಚನವನ್ನ ಉದಾಹರಿಸಿ ವೇನ ಅದ್ವೈತ ಜ್ಞಾನದ ಫಲವಾಗಿ ತಮಸ್ಸಿಗೆ ಹೋದ ಅಂತ ಏನೊಂದು ವಿಚಾರ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ, ಅದನ್ನ ತೋರಿಸಿ ಕೊಡ್ತಾ ಇದ್ದ. ಅವನು ತಾನು ಅದ್ವೈತ ಪರವಾಗಿ ಉಪಾಸನೆಯನ್ನ ಮಾಡೋದಲ್ಲದೆ ಬೇರೆಯವರಿಗೂ ಅದ್ವೈತವನ್ನ ಬೋಧನೆ ಮಾಡಿದ. ಅದರಿಂದ ಲೋಕದಲ್ಲಿ ಅದ್ವೈತವನ್ನೇ ಪ್ರಚಾರ ಮಾಡಿದ. ಹಾಗಾಗಿ ಅವನು ಅಂಧಂತಮಸ್ಸಿಗೆ ಹೋದ ಅಂತ. ಆ ವಾಕ್ಯವನ್ನ ಮಧ್ವಾಚಾರ್ಯರು ಉದಾಹರಿಸ್ತಾರೆ. ಅಹಂ ಬ್ರಹ್ಮೇತಿ ವೇನಸ್ತು ಧ್ಯಾಯನ್ನಾಪಾಧರಂ ತಮಃ ತದ್ರಾದ್ಧಾಂತೋ ಮಹೀಂ ವ್ಯಾಪ್ತೋ ಭೇರ್ಯಾಖ್ಯಾಪಯತೋ ನಿಶಂ ಅಸುರಾ ರಾಕ್ಷಸಾಶ್ಚೈವ ಪಿಶಾಚಾಸ್ತತ್ಪಥಿ ಸ್ಥಿತಾಃ ಭೂಮೌ ತತ್ಪೃಥುನಾ ಸರ್ವಂ ನಿರಸ್ತಂ ಮಹಿತಾತ್ಮನಾ ಪುನಃ ಕಲಿಯುಗೆ ಪ್ರಾಪ್ತೆ ಅಷ್ಟಾವಿಂಶತಿ ಮೇ ಮನೋಃ ವೈವಸ್ವತಸ್ಯ ಸಮಯೇ ಜಾತಾ ಕ್ರೋಧವಶಾ ಭುವಿ ಖ್ಯಾಪಯಂತಿ ದುರಾತ್ಮಾನೋ ಮಣಿಮಾಂಸ್ತತ್ಪುರಸ್ಸರಃ ಇತಿ ಭವಿಷ್ಯತ್ ಪುರಾಣೇ. ಭವಿಷ್ಯತ್ ಪುರಾಣದ ಈ ವಾಕ್ಯವನ್ನ ಮಧ್ವಾಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ವೇನ ನಾನೇ ಬ್ರಹ್ಮ ನಾನೇ ದೇವರು ಅಂತ ಆ ರೀತಿ ಧ್ಯಾನ ಮಾಡ್ತಾ ಅಂಧಂತಮಸ್ಸನ್ನ ಪಡೆದ. ಅವನ ಆ ಸಿದ್ಧಾಂತವನ್ನ ಮೊದಲು ಅದ್ವೈತವನ್ನ ಬೋಧನೆ ಮಾಡಿದವನು ಈ ವೇನ. ಇದೇ ವೇನ ತಾನು ಅದ್ವೈತವನ್ನ ಧ್ಯಾನ ಮಾಡಿ ಅಂಧಂತಮಸ್ಸೆಯನ್ನು ಪಡೆದಿದ್ದ. ಅವನ ಸಿದ್ಧಾಂತವನ್ನೇ ಅವನು ಎಲ್ಲರಿಗೂ ಡಂಗುರ ಸಾರಿಸಿ ಪ್ರಸಾರ ಮಾಡಿದ್ರಿಂದ ಅದು ಭೂಲೋಕದಲ್ಲಿ ವ್ಯಾಪಿಸಿ ಹರಡಿತು. ಅದು ಅಸುರರಿಗೆ, ರಾಕ್ಷಸರಿಗೆ, ಪಿಶಾಚರಿಗೆ ಹಿಡಿಸ್ತು. ಅವರು ಅಸುರ ಸ್ವಭಾವದವರಾದ್ರಿಂದ ವೇನ ಹೇಳಿದ ಈ ಒಂದು ಅದ್ವೈತ ಅವರಿಗೆಲ್ಲ ಹಿಡಿಸ್ತು. ಆಮೇಲೆ ಮಹಾತ್ಮನಾದಂತಹ ಪೃಥುಚಕ್ರವರ್ತಿ ಈ ದೇಶವನ್ನ ಆಳ್ವಿಕೆ ಮಾಡ್ತಾ ಬಂದಾಗ ಅದನ್ನೆಲ್ಲ ನಾಶ ಮಾಡಿದ. ಹಿಂದೆ ಈ ವೇನ ಏನೊಂದು ಅದ್ವೈತವನ್ನ ಬೋಧನೆ ಮಾಡಿದ್ದ, ಅದನ್ನ ಪೃಥುಚಕ್ರವರ್ತಿ ಬಂದು ನಾಶ ಮಾಡಿದ.
ಆ ಪೃಥುಚಕ್ರವರ್ತಿಯ ನಂತರದಲ್ಲಿ ವೇನನ ಆ ಒಂದು ಅದ್ವೈತ ಸಿದ್ಧಾಂತ ನಾಶವಾಗಿತ್ತು. ಎಲ್ಲರೂ ಕೂಡ ಧಾರ್ಮಿಕರಾಗಿ ಸ್ವರ್ಗವನ್ನ ಪಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಪುನಃ ವೈವಸ್ವತ ಮನ್ವಂತರ ಕಾಲದಲ್ಲಿ 28ನೇ ಕಲಿಯುಗ ಬಂದಾಗ ಕ್ರೋಧವಶ ಎಂಬ ಅಸುರರು ಮತ್ತೆ ಭೂಮಿಯಲ್ಲಿ ಹುಟ್ಟಿ ಈ ವೇನನ ಸಿದ್ಧಾಂತವನ್ನ ಮತ್ತೆ ಪ್ರಚಾರ ಮಾಡಿದ್ರು ಅಂತ. ಈಗ ವೈವಸ್ವತ ಮನ್ವಂತರದ 28ನೇ ಕಲಿಯುಗ ಅಂದ್ರೆ ಈಗ ನಾವು ಇರ್ತಕ್ಕಂಥದ್ದು. ಈಗ ಅದೇ ಹಿಂದೆ ಇದ್ದ ಆ ವೇನನ ಸಿದ್ಧಾಂತವನ್ನ ಕ್ರೋಧವಶರೆಂಬ ರಾಕ್ಷಸರು ಅವರು ಬಂದು ಮತ್ತೆ ಅದನ್ನ ಪ್ರಚಾರ ಮಾಡಿದ್ರು. ವೇನನ ಆ ಒಂದು ಅದ್ವೈತ ಸಿದ್ಧಾಂತವನ್ನೇ ಪ್ರಚಾರ ಮಾಡಿದ್ರು. ಅದರಲ್ಲಿ ಪ್ರಧಾನನಾಗಿರ್ತಕ್ಕಂಥವನು ಮಣಿಮಂತ, ಮಣಿಮಾನ್ ಎಂಬತಕ್ಕಂತಹ ಅಸುರ. ಆ ಕ್ರೋಧವಶರೆಂಬ ರಾಕ್ಷಸರಲ್ಲಿ ಅವನು ಪ್ರಧಾನ. ಅವನು ಮತ್ತು ಅವನ ಅನುಯಾಯಿಗಳೆಲ್ಲ ಕ್ರೋಧವಶರೆಂಬ ಅಸುರರೆಲ್ಲ ಭೂಮಿಯಲ್ಲಿ ಹುಟ್ಟಿ ಈ ಅದ್ವೈತವನ್ನ ಮತ್ತೆ ಭೂಮಿಯಲ್ಲಿ ಪ್ರಚಾರಕ್ಕೆ ತಂದರು ಅಂತ ಈ ರೀತಿ ಭವಿಷ್ಯತ್ ಪುರಾಣದಲ್ಲಿ ಹೇಳಿದ್ದಾರೆ. ಇದನ್ನ ಮಧ್ವಾಚಾರ್ಯರು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಆ ಮಣಿಮಂತನೇ ಶಂಕರ ಅನ್ನೋ ಹೆಸರಿನಿಂದ ಈಗ ವೈವಸ್ವತ ಮನ್ವಂತರದ 28ನೇ ಕಲಿಯುಗದಲ್ಲಿ ಹುಟ್ಟಿ ಆ ವೇನನ ಮತವನ್ನ ಮತ್ತೊಮ್ಮೆ ಭೂಮಿಯಲ್ಲಿ ಪ್ರಚಾರಕ್ಕೆ ತಂದ ಅಂತ ಭವಿಷ್ಯತ್ ಪುರಾಣದಲ್ಲಿ ಸ್ಪಷ್ಟವಾಗಿದೆ. ಖ್ಯಾಪಯಂತಿ ದುರಾತ್ಮಾನಃ ಮಣಿಮಾನ್ ತತ್ ಪುರಸ್ಸರ, ಅವನೇ ಪುರಸ್ಸರ. ಮಣಿಮಾನ್ ಪುರಸ್ಸರರಾಗಿರ್ತಕ್ಕಂತಹ ಕ್ರೋಧವಶಾಹ ಭುವಿ ಜಾತಾಹ, ಭೂಮಿಯಲ್ಲಿ ಹುಟ್ಟಿ ಮತ್ತೆ ಅದನ್ನ ಪ್ರಚಾರಕ್ಕೆ ತಂದ್ರು ಅಂತ. ಹಾಗಾಗಿ ವೇನ ಆ ಒಂದು ಅದ್ವೈತವನ್ನ ಏನು ಹೇಳಿದ್ದ ಅದು ಋಷಿಮುನಿಗಳಿಗೆ ಸಮ್ಮತ ಆಗಿತ್ತು ಅಂತ ಬೇರೆ ವ್ಯಾಖ್ಯಾನಕಾರ ಹೇಳಿದ್ದು ಸರಿಯಲ್ಲ. ಅದನ್ನ ಋಷಿಮುನಿಗಳು ಖಂಡನೆ ಮಾಡಿದ್ರು. ಹಾಗ ಮಾಡಬೇಡ, ಸರಿಯಲ್ಲ ಅಂತಾನೆ ಋಷಿಮುನಿಗಳು ಹೇಳಿದ್ರು. ಬರೇ ವ್ಯಾವಹಾರಿಕವಾದ ಯಜ್ಞಯಾಗಗಳನ್ನ ನಿಲ್ಲಿಸಿದ್ರಿಂದ ಮಾತ್ರ ಅವರಿಗೆ ಕೋಪ ಬಂದದ್ದು, ಅದ್ವೈತ ಅವರಿಗೆ ಹಿಡಿಸ್ತು ಅಂತ ಹಿಂಗೆಲ್ಲ ವ್ಯಾಖ್ಯಾನ ಮಾಡಿ ಅದ್ವೈತ ಪರವಾಗಿ ಏನೊಂದು ವ್ಯಾಖ್ಯಾನ ಮಾಡಿದ್ದಾರೆ, ಅದು ಸರಿಯಲ್ಲ. ಯಾಕಂದ್ರೆ ಭವಿಷ್ಯತ್ ಪುರಾಣ ಸ್ಪಷ್ಟವಾಗಿ ಅದನ್ನು ನಿರಾಕರಣೆ ಮಾಡಿದೆ. ವೇನೌವಾಚ ಬಾಲಿಶಾಬತಯೋ ಯಂ ವಾ ಅಧರ್ಮೇ ಧರ್ಮಮಾನಿನಃ ಯೇ ವೃತ್ತಿ ದಂಪತಿಂ ಹಿತ್ವಾ ಜಾರಂಪತಿಮುಪಾಸತೆ ಅವಜಾನಂತಿ ಯೇ ಮೂಢಾಃ ನೃಪರೂಪಿಣಮೀಶ್ವರಂ ನಾನು ವಿಂದಂತಿ ತೇ ಭದ್ರಂ ಇಹಲೋಕೆ ಪರತ್ರ ಚ ಕೋ ಯಜ್ಞ ಪುರುಷೋ ನಾಮ ಯತ್ರ ವೋ ಭಕ್ತಿರೀದೃಶಿ ಭರ್ತೃಸ್ನೇಹ ವಿದೂರಾಣಾಂ ಯಥಾ ಜಾರೇ ಕುಯೋಷಿತಾಂ ವಿಷ್ಣುರ್ವಿರಿಂಚೋ ಗಿರಿಶಃ ಇಂದ್ರೋ ವಾಯುರ್ಯಮೋ ರವಿಃ ಪರ್ಜನ್ಯೋ ಧನದಃ ಸೋಮಃ ಕ್ಷಿತಿರಗ್ನಿರಪಾಂ ಪತಿಃ ಏತೆ ಚಾನ್ಯೇ ಚ ವಿಬುಧಾಃ ಪ್ರಭವೋ ವರಶಾಪಯೋಃ ದೇಹೇ ಭವಂತಿ ನೃಪತೇಃ ಸರ್ವದೇವಮಯೋ ನೃಪಃ ತಸ್ಮಾನ್ ಮಾಂ ಕರ್ಮಭಿರ್ವಿಪ್ರಾಃ ಯಜಧ್ವಂ ಗತಮತ್ಸರಾಃ ಬಲಿಂ ಚ ಮಹ್ಯಂ ಹರತ ಮತ್ತೋನ್ಯ ಕೋಗ್ರಭುಃ ಪುಮಾನ್. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಾರಾಯಣನ್, ಈ ಮಣಿಮಾನ್ ನಾವು ಬಂದು ಡಿಸ್ಕಸ್ ಮಾಡಿದ್ವಿ. ಈ ಮಣಿಮಾನ್ ಬಂದು 8ನೇ ಶತಮಾನದಲ್ಲಿ ಹುಟ್ಟಿದಾನ, ಆಮೇಲೆ ಸತ್ತೋಗಿ ತಿರುಗು ಬಂದು ಬಂದು ಇಳಿತಾ ಇದ್ದ ಕೂಡ ನಾವು ನೋಡಿರ್ಲಿಲ್ಲ ಮಧುಜಿಯಲ್ಲಿ ನಾವು ತಿರುಗು ಬಂದು ಅವ ಮಣಿಮಾನ ಬಂದು ಪ್ರಚಾರ ಮಾಡ್ತಾನ, ತಿರುಗು ಬಂದು ಅಪ್ರಾಂಶ ನೂತನೋಪ ಪದಾದಿ ವಾಜಸಗ ನೋಡಿರ್ಲಿಲ್ಲ ನಾವು. ತಿರುಗು ಬಂದು ಮಧ್ವಾಚಾರ್ಯ ಹುಟ್ಟಿದ ಮೇಲೆ ಬಂದು ತಿರುಗು ಪ್ರಚಾರ ಮಾಡ್ತಾನ. ಅವ 2 ದಿನ ಪ್ರಚಾರ ಮಾಡ್ತಾನೆ. ಹಂಗ ತಗೊಂಬೋಕ ಇಲ್ಲಿ ಪ್ರಚಾರ ಹೆಚ್ಚು ಮಾಡೋದಿಲ್ಲ ಅವನು. ಮಧ್ವಾಚಾರ್ಯ ಕಾಲದಲ್ಲಿ ತಾನು ಹಿಂದೆ ಮಾಡಿದ ತಾನು ಮಣಿಮಂತನಾಗಿ ಇದು ಶಂಕರನಾಗಿ ಬಂದು ಮಾಡಿದ ಏನೊಂದು ಅದ್ವೈತ ಪ್ರಚಾರ ಇತ್ತು, ಅದರಿಂದ ಅವನಿಗೆ ಬಹಳ ಸಂತೋಷ ಆಗಿತ್ತು. ಎಲ್ರು ಅದನ್ನೇ ಅನುಸರಣೆ ಮಾಡ್ತಾ ಇದ್ರು. ಈಗ ಈ ಮಧ್ವಾಚಾರ್ಯರು ಬಂದು ಅದನ್ನ ನಾಶ ಮಾಡ್ಲಿಕ್ಕೆ ಹೊರಟಾಗ ಹೊಟ್ಟೆ ಕಿಚ್ಚಾಗಿ ಪುನಃ ಅವನು ಅದನ್ನ ತಡಿಲಿಕ್ಕೆ ಪ್ರಯತ್ನ ಮಾಡಿದ. ಆದ್ರೆ ಏನು ಅವನಿಗೆ ಅದು ಫಲ ಕಾಣಿಸ್ತಿಲ್ಲ. ಕೃತ್ಯಪುಸ್ತೂರು ಅಂಶದಲ್ಲಿ ಬಂದ ನೋಡಿರ್ಲ ನಾವು. ಬಂದು ಆಕ್ಷೇಪ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ, ತಡೆ ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ, ಆದ್ರೆ ಏನೂ ಆಗ್ಲಿಲ್ಲ ಅಂತ ಹೇಳಿದ್ರು. ಅವನನ್ನ ಸೋಲ್ಸಿದ್ರು ಮಧ್ವಾಚಾರ್ಯ.
ಬಟ್ ಇಲ್ಲಿ ತಾತ್ಪರ್ಯ ಬಂದು ಬುಕ್ 49ನೇ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ನೀವು ಈಗವೇ ಹೇಳಿಬಿಟ್ರಿ ತಾತ್ಪರ್ಯ. ಬಟ್ ಈ ಭಾಗವತದಲ್ಲಿ ಬಂದು 49ನೇ ಶ್ಲೋಕ ಆಮೇಲೆ ಕೊಟ್ಟಿದ್ದಾರೆ ತಾತ್ಪರ್ಯನ. ಈಗ ಈ 2 ಪದಗಳು ಆಯ್ತಲ್ಲ ಇಲ್ಲಿ ಅದಕ್ಕೆ ಅಲ್ಲಿವರೆಗೂ ಆಗಿದೆ. 28ನೇ ಶ್ಲೋಕ ಹೇಳಿರ್ಲಿ, ನೀವು ಹೇಳಿದ ಮೇಲೆ ತಾತ್ಪರ್ಯ ಹೇಳಿರಿ. ಈ ಭಾಗವತ ಬುಕ್ಕಲ್ಲಿ ಬಂದು ಆ ತಾತ್ಪರ್ಯನ ಬಂದು ಕಡೆಸಿಯಲ್ಲಿ ಕೊಟ್ಟಿದ್ದಾರೆ. 48ನೇ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ, 49ನೇ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ ಅದನ್ನ. 49 ನಮಸ್ಕಾರ ಆಚಾರ್ಯ. ಭವಿಷ್ಯತ್ ಪುರಾಣೆ ಅಂತ ಅದಿಲ್ಲೇ ಬರ್ಬೇಕು ಆಕ್ಚುಲಿ. ಅಲ್ಲಿ ಮುಂದೆ ಇನ್ನೊಂದು ತ್ರೆಂಶೋವೇನಃ ಸಮುದ್ದಿಷ್ಟ ಅಂತಿದಲ್ಲ, ಅದಕ್ಕೆ ಅದು ಮುಂದಿಂದು ಅಲ್ಲಿ ಈಗ ಸದ್ಯಕ್ಕೆ ಬಂದದ್ದೆಲ್ಲ ಇದೆ. ಓಕೆ. ಸೊ ಫಸ್ಟ್ ಆದಿ ಪುರುಷ ಒಂದು ಅದ್ವೈತಕ್ಕೆ ಬಂದು ವೇಣದ ಅದ್ವೈತ. ವೇಣನೇ ಮೊದಲು ಅದ್ವೈತವನ್ನ ಇದು ಮಾಡಿ ಅವನು ಮಾಡಿ ಅವನಂದಂತ ಮಸಿಗೆ ಹೋದ. ಪುರೋದವಸರೆಂಬ ರಾಕ್ಷಸರೆಲ್ಲ ಬಂದು ಅದನ್ನೇ ವೇಣ ಕುಮತವ ಅಂತ ಬರುತ್ತಲ್ಲ, ದಾಸರು ಒಂದ್ ಕಡೆಯಲ್ಲಿ ಹೇಳ್ತಾರೆ ವೇಣನ ಕುಮತವ ಅಂತ ಬರುತ್ತೆ. ಈ ವೇಣನ ಕಾಲ ಹೆಂಗ್ ತಗೊಂಡ್ಬೋದು ಆಚಾರ್ಯ? ಹೆಂಗ್ ತಗೊಂಬೇಕು ನಾವು ವೇಣನ ಕಾಲ? ದ್ವಾಪರ ತಗೋಬೇಕಾ? ಹೆಂಗ್ ತಗೊಂಡ್ಬೇಕು? ತುಂಬಾ ಹಿಂದೆ ಇದು. ಈಗ ಯಾವ ಮನ್ವಂತರದ ಬಗ್ಗೆ ಹೇಳ್ತಾ ಇದ್ದಾರೆ? ಅದರ ಬಗ್ಗೆ ಸ್ವಲ್ಪ ಹೇಳೋದು ಕಷ್ಟ. ತುಂಬಾ ಮೊದಲು ಅದ್ವೈತ ಪ್ರಚಾರ ಮಾಡಿದವನು ಆಯ್ತಾ ಕೃಷ್ಣ ಅರ್ಪಣ ಮಸ್ತ್. ಆಚಾರ್ಯ ಒಂದು ಸಣ್ಣ ಪ್ರಶ್ನೆ ಆಚಾರ್ಯ ಕೇಳಿ. ಇಲ್ಲಿ ಎಲ್ಲಾ ಸನ್ನಿಧಾನವೂ ನನ್ನದೇ ಇದೆ ಅಂತ ಹೇಳ್ತಾನೆ. ವಿಷ್ಣು ಬ್ರಹ್ಮ ಎಲ್ಲ ನನ್ನ ಸನ್ನಿಧಾನ ಇದೆ ಅಂತ ಹೇಳಿದರೆ ಎಲ್ಲ ಇಲ್ಲ